ಹಾಯ್, ನಾನು ನಿಮ್ಮ ರಾಜಾಚಾರ್ಯ. ಡೇ 2 ಮಿನಿ ಬ್ಲಾಗ್. ಬೆಳಿಗ್ಗೆ 7 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗೋಣ ಅಂತ ಹೊರಟೆ. 40 ಕಿಲೋಮೀಟ್ರ್ ಇದ್ದಿದ್ದ ಕಾರಣ ಬೇಗನೆ ಹೊರಟೆ. ಹಂಗೆ ಹೋಗ್ತಾ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಒಂದು ಹೋಟೆಲ್ ಹತ್ರ ಹೋದೆ. ಹೋಟೆಲ್ ದೋಸೆ ನೋಡಿ ಆಸೆಯಾಗಿ 1 ಪ್ಲೇಟ್ ಖಾಲಿ ದೋಸೆ ಆರ್ಡ್ರ್ ಮಾಡಿ, ನಾನು ನನ್ನ ಫ್ರೆಂಡ್ ಇಬ್ಬರು ದೋಸೆ ತಿಂತ, ದೋಸೆ ಯಾಕೋ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಆ ಫ್ರೈಸ್ ಆರ್ಡ್ರ್ ಮಾಡೋಣ ಅಂತ ಆ ಫ್ರೈಸ್ ಆರ್ಡ್ರ್ ಮಾಡ್ಕೊಂಡು ತಿಂತ ಅಲ್ಲಿಂದ ಹೊರಟಿದ್ದೆ ಬಿಲ್ಡಿಂಗ್ ಹತ್ರ. ಆನ್ ದ ವೇ ಹೋಗ್ತಾ ಹಾಗೆ ನಾನು ನನ್ನ ಫ್ರೆಂಡು ಸ್ವಲ್ಪ ಮಾತಾಡಿಕೊಂಡು, ಅಂದರೆ ನಾವು 40 ಕಿಲೋಮೀಟ್ರ್ ದೂರದಿಂದ ಬಂದಿದ್ವಿ. ಅಪಾರ್ಟ್ಮೆಂಟ್ ಯಾವುದು ಅಂತಂದರೆ ನೋಡಿ, ಇದೇನೆ, ಈ ಅಪಾರ್ಟ್ಮೆಂಟಲ್ಲೇ ನಮಗೆ ಕೆಲಸ ಇರೋದು. ಹೋಗ್ತಿದ್ದಂಗೆ ಎಂಟ್ರಿ ಎಲ್ಲ ಮಾಡಿಸಿ ಅಪಾರ್ಟ್ಮೆಂಟೆಲ್ಲ ನೋಡಿಕೊಂಡು ನೋಡಿ ಹೋಗ್ತಾಯಿದ್ದೀವಿ. ನಾವು ಕೆಲಸ ಮಾಡಬೇಕಾಗಿರೋ ಬಿಲ್ಡಿಂಗ್ ಬಂದು 10ನೇ ಫ್ಲೋರಲ್ಲಿದೆ. ಆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಅಪಾರ್ಟ್ಮೆಂಟು. ಲಿಫ್ಟ್ ಇದೆ, ಆದರೂ ಬನ್ನಿ ಹೋಗೋಣ. ನಮ್ಮ ಹುಡುಗರಿಗೆಲ್ಲ ಸರ್ಪ್ರೈಸ್ ಕೊಡೋಣ. ಯಾವ ರೀತಿ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಹೋಗ್ತಾಯಿದ್ದೀವಿ. ಅವ್ರಗಳ ರಿಯಾಕ್ಷನ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಬರ್ತಿರೋ ಫ್ಲಾಟ್ ನಂಬರ್ ಬಂದು 1001 ಇದೇನೆ. ನೋಡಿ ಅವ್ರ ರಿಯಾಕ್ಷನ್ ಎಲ್ಲ ಯಾವ ರೀತಿ ಇದೆ ಅಂತ ನೋಡಿ. ಆಲ್ರೆಡಿ ರಫ್ ವರ್ಕ್ ಎಲ್ಲ ಆಗೋಗಿದೆ. ಇನ್ನೊಂದು ಟೀಮ್ ಕೆಲಸ ಮಾಡ್ತಾಯಿದೆ ನೋಡಿ. ಟಿ ವಿ ಕ್ಯಾಬಿನೆಟ್ಟು ಇವ್ರು ನೋಡಿರಿ, ಕ್ಯಾಮ್ರಾ ನೋಡ್ತಿದ್ದಂಗೆ ಹೆಂಗೆ ಓದಿಸ್ಕೊತಾರೆ ನೋಡಿ. ಇವ್ನು ನೋಡಿ, ಕ್ಯಾಮ್ರಾ ನೋಡ್ತಿದ್ದಂಗೆ ಹೆಂಗೆ ನಿಂತ್ಕೊತಾ ಇದ್ದಾನೆ ಅಂತ. ಮಾಸ್ಕ್ ಹಾಕೊಂಡಿರೋರು ಎಲೆಕ್ಟ್ರಿಕ್ ಮಾಸ್ಟರು, ಪಕ್ಕದಲ್ಲಿರೋರು ಕಟಿಂಗ್ ಮಾಸ್ಟರು ಆಗಿದ್ದಾರಲ್ಲ, ಇವ್ರು ಸಿಂಗರು. ಅವಾಗವಾಗ ಸಾಂಗ್ ಆಡ್ತಿರ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಸಾಂಗ್ ಆಡ್ತಿರ್ತಾರೆ ಅಂತ. ತಕ್ಷಣ ನಮ್ಗೆ ಹೇಳಿದ ಕೆಲಸ ಈ ವಾರ್ಡ್ರೋಬ್ಗೆ ಲ್ಯಾಮಿನೇಟ್ ಪೇಸ್ಟಿಂಗ್ ಮಾಡೋದು. ಅದು ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಲ್ಯಾಮಿನೇಟ್ ಪೇಸ್ಟಿಂಗ್ ಮಾಡಿ ಅಂತ ಹೇಳ್ತಿದ್ದಂಗೆ ನಮ್ಮ ಹುಡುಗ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಗಮ್ಮೆಲ್ಲ ಕಲ್ಸ್ಕೊತಾ ಇದ್ದಾನೆ ನೋಡಿ. ಬಾರ್ಡರ್ಗೆಲ್ಲ ಲ್ಯಾಮಿನೇಟ್ ಪೇಸ್ಟಿಂಗ್ ಮಾಡಿದ್ದೀವಿ, ಯಾವ ರೀತಿ ಕಾಣ್ತಾ ಇದೆ ಅಂತ. ಫೈನಲ್ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ನಾಳೆ ತೋರಿಸ್ತೀನಿ ನೋಡಿ. ಲೇಟಾಗಿದೆ ಅಂತ ಅಂದ್ಬಿಟ್ಟು ಟೂಲ್ಸೆಲ್ಲ ಎತ್ತಿಕ್ತಾಯಿದ್ದೋ, ಹಾಗೆ ನಮ್ಮ ಹುಡುಗರೆಲ್ಲ ಕ್ಲೀನ್ ಮಾಡ್ತಾಯಿದ್ದೋ. ಹಂಗೆ ಟೂಲ್ಸೆಲ್ಲ ಎತ್ತಿಕ್ಕಿ ಡಸ್ಟ್ ಆಗಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಏರಿಡ್ಕೊತಾಯಿದ್ರು. ಅಲ್ಲಿಂದ ಹೊರಟಿ ನಾವು ಬಂದಿದ್ದು ಇನ್ನೊಂದು ಬಿಲ್ಡಿಂಗ್ಗೆ. ಇಲ್ಲೇ ಉಳ್ಕೊಳ್ಬೇಕಾಗಿತ್ತು. ನೆಕ್ಸ್ಟ್ ಕೆಲಸ ಕೂಡ ಇಲ್ಲೇ ಆಗಿರೋದ್ರಿಂದ ಇಲ್ಲೇ ಸ್ಟೇ ಆಗಿದ್ದೀವಿ. ರೂಮ್ ಎಲ್ಲ ಓಕೆ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ತಾಯಿದ್ದೋ. ಓಕೆ, ಇವತ್ತಿನ ಡೇನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ಸಿಗೋಣ. ದಯವಿಟ್ಟು ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.